ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದೊಂದು ಚಿಕ್ಕ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ಪಪ್ಪಾಯಿ ಮರದಲ್ಲಿ ಆಗಿರುವಂಥ ಕಾಯಿ. ಹಾಗೆಯೇ ಇದು ಇನ್ನೊಂದು 2-3 ದಿನ ಬಿಟ್ಟರೆ ಇದು ಹಣ್ಣಾಗತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕಿತ್ತು ಸ್ವಲ್ಪ ಅದ್ರ ಸೊನೆ ಎಲ್ಲ ಹೋಗೋ ತನಕ ಅದನ್ನು ಹೊರಗಿಟ್ಟು ಆನಂತರ ಅದನ್ನು ಮುಚ್ಚಿ ಇಡಬೇಕು. ಹಾಗೆಯೇ ನಾನು ಈ ತರಕಾರಿಯನ್ನೆಲ್ಲ ತೊಗೊಂಡು ಬಂದು ಕೊಟ್ಟಿದ್ರು ನಮ್ಮ ಮನೆಯವರು. ಹಾಗೆಯೇ ಈ ತರಕಾರಿಯನ್ನೆಲ್ಲ ಸಹ ಕ್ಲೀನ್ ಮಾಡಿಕೊಂಡು ಎಲ್ಲ ಅದನ್ನು ಬೇರೆ ಬೇರೆಯಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಹಸಿರು ಮೆಣಸಿತ್ತು, ಅದನ್ನು ಕೂಡ ಅದರ ಚೊಟ್ಟನ್ನೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನಂತರ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಬೆಳಿಗ್ಗೆನೇ ಬೇಗ ನಾನು ಸ್ವಲ್ಪ ಕ್ಯಾರೆಟು, ಬೀಟ್ರೂಟು, ಹಾಗೆಯೇ ಲೆಮೆನು, ಹಾಗೆ ನೆಲ್ಲಿಕಾಯಿ, ನಂತರ ಒಂದು ಸಣ್ಣ ಪೀಸು ಶುಂಠಿಯನ್ನು ಹಾಕಿ ಜ್ಯೂಸನ್ನು ಮಾಡಿಕೊಂಡು ಅದನ್ನು ಕೂಡ ಕೊಡ್ತೆ. ಇದು ತುಂಬ ಸಲ ನಾನು ನಿಮ್ಮ ಜೊತೆ ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ. ಹಾಗೆಯೇ ಅದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ಇವಾಗ ನಾನು ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ ಬೆಳಿಗ್ಗೆನೇ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಈಚೆ ಕಡೆ ನೀರು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಉಪ್ಪಿಟ್ಟಿಗೆ ಒಗ್ಗರಣೆನೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕಿ ಬಿಸಿ ಮಾಡಿ ಇಟ್ಕೊಂಡಂಥ ನೀರನ್ನು ಹಾಕ್ಕೊಂಡು ಇವಾಗ ಉಪ್ಪಿಟ್ಟನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ನಾನು 1 ಗ್ಲಾಸು ರವೆಗೆ 2 ಗ್ಲಾಸ್ ನೀರು ಈ ರೀತಿಯಾಗಿ ಅಳತೆ ಮಾಡ್ಕೊಳ್ತೇನೆ. ನಾನು ಮಾಡಿರುವಂಥದ್ದು ಇದು ಪ್ಯಾಕೆಟ್ ರವೆ ಬರುತ್ತಲ್ಲ ಅದರಲ್ಲಿ. ಕೊನೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಹಾಗೆ ಇವಾಗಲಿಂದ ಮಕ್ಕಳಿಗೆಲ್ಲ ಉಪ್ಪಿಟ್ಟು ಅಂದ್ರೇ ಇಷ್ಟ ಆಗಲ್ಲ. ನನಗೆಲ್ಲ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಹಾಗೆ ನಾವು ಚಿಕ್ಕವರಿರುವಾಗ ಜಾಸ್ತಿ ನಮ್ಮನೆಯಲ್ಲೆಲ್ಲ ಈಸಿ ಆಗಲಿ ಅಂತ ಉಪ್ಪಿಟ್ಟೆ ಮಾಡ್ತಾಯಿದ್ರು. ಸೊ ಇದು ಒಂದು 2-3 ದಿನದ ನಂತರ ನಾನು ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಪಪ್ಪಾಯಿ ಹಣ್ಣು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಅಷ್ಟೇ ರುಚಿಯಾಗಿ ಇತ್ತು. ಕಲರ್ ನೋಡಿದರೆ ಪೀಸ್ ನೋಡಿದರೆ ಕೇಕಿನ ನೆನಪಾಗ್ತಾಯಿತ್ತು. ಹಾಗೆಯೇ ಅದಾದ ನಂತರ ಸಂಡೇ ಇದು. ಹಾಗೆಯೇ ಚಿಕನ್ ಗ್ರೇವಿ, ಹಾಗೆ ರೈಸು, ಹಾಗೆಯೇ ಸಾಂಬಾರೆಲ್ಲ ಮಾಡಿದ್ದೆ. ಹಾಗೆ ಎಲ್ಲ ಊಟ ಆಯಿತು. ಅದಾದ ನಂತರ ಇದು ನೆಕ್ಸ್ಟ್ ಡೇಗೆ ನನಗೆ ಒಂದು ಮನೆ ಓಪನಿಂಗಿಗೆ ನಮ್ಮ ನೇಬರ್ ಅವರು ಕರೆದಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೊರಡ್ಲಿಕ್ಕೋಸ್ಕರ ನಾನಿವಾಗ ರೆಡಿ ಆಗ್ತಾ ಇದ್ದೇನೆ. ಆ ಫಂಕ್ಷನಿಗೆ ಸಾರಿ ಉಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ. ಆದರೆ ಇವಾಗೆಲ್ಲ ತುಂಬ ಸೆಕೆ ಇರೋದ್ರಿಂದ ಸಾರಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಡ್ರೆಸ್ಸನ್ನೇ ಹಾಕ್ಕೊಂಡೆ. ಇವಾಗ ನಾವು ಮನೆ ಹತ್ತಿರ ಕೂಡ ಬಂದೆವು. ಹಾಗೆಯೇ ಮನೆಯಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಒಳಗೆಲ್ಲ ತುಂಬ ದೊಡ್ಡದಾಗಿ ಫೇಸಸ್ ಕೂಡ ಇತ್ತು. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ನಾನು ಒಳಗಡೆ ಎಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಜನ ಎಲ್ಲ ಇದ್ರಲ್ವ. ಸೊ ಹಾಗೆಯೇ ಅವ್ರನ್ನೆಲ್ಲ ಮಾತಾಡಿಸಿ ಫೋಟೋ ಎಲ್ಲ ತೆಗೆದುಬಿಟ್ಟು ಊಟಕ್ಕೆ ಕೂಡ ಬಂದ್ವಿ. ಸೊ ಊಟ ಮಾಡಿ ಮನೆ ಕಡೆ ಕೂಡ ಹೊರಟು ಇದಾಗಿತ್ತು ಚಿಕ್ಕ